ಅಯ್ಯೋ ಪಾತರ ಮನೆ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ ಡಿಂಪು. ಇವಾಗ ಹೆಂಗೋ ಸ್ವಲ್ಪ ಪರವಾಗಿಲ್ಲ. ಇವಾಗ ನೋಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೈತೆ. ಮದುವೆ ಆಗಿರೋದಕ್ಕೆ ಹೆಂಡ್ತಿರೋದಕ್ಕೆಲ್ಲ ಸ್ವಲ್ಪ ಕ್ಲೀನ್ ಮಾಡೈತೆ. ಬಾ ಹೋಗಿ ಗಿಫ್ಟ್ ಕೊಟ್ಟು ಮಾತಾಡಿಸ್ಕೊಂಡು ಬರೋಣ, ಚೆನ್ನಾಗಿರ್ರಿ ಅಂತ ಹೇಳಿ. ಸಾವುಕಾರ್ಗೆ ಹೋಗೋದ್ಕಿನ್ನ ನಾ ಬಡವ್ರಿಗೆ ಹೋಗ್ಬೇಕು ಯಾರಿಗೇ ಆಗಲಿ. ಸಾವುಕಾರ್ಗಳ್ಗೆ ಹೋದ್ರೆ ನಮ್ಮಂತಾರೆ ಯಾರನ್ನ ಸಾವುಕಾರ್ಗೆ ಹೋದ್ರೆ ಬೆಲೆನೇ ಕೊಡಲ್ಲ. ಇಂಥ ಬಡವ್ರ ಹತ್ರ ಬಂದು ಮಾತಾಡ್ಸಿದ್ರೆ ಇನ್ನು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನಮ್ಮನ್ನು ಕರ್ತು ಕಳಿಸ್ತಾರೆ. ನಾನು ನೋಡಲಿಲ್ಲ ಊರೆಲ್ಲ ಹಂಗಂಬರು ಪಾತಣ್ಣ ಮದುವೆ ಆಗೈತೆ ಅಂತ ಹೇಳಿ. ಬಾ ಹೆಂಗೋ ಸ್ವಲ್ಪ ಸ್ವಲ್ಪ ನಾವು ಒಂದು ಸ್ವಲ್ಪ ಯಾತನ ರೇಷನ್ ಕೊಡಿಸಿ ಅತ್ಲಾಗ ಒಂದು ಗಿಫ್ಟನ್ನು ಕೊಟ್ಟು ಹೋಗೋಣತ್ತ. ಇಬ್ರು ಕೆಲ್ಸಕ್ಕೆ ಹೋಗ್ತಿರಲ್ಲ, ನನ್ನ ಕೈಗೆ ತಂದು ಕೊಡ್ರಿ. ಇಬ್ರಳ್ಗೂ ಗೊತ್ತಾಗಲ್ಲ ಪಾಪ, ನಿನ್ಗೂ ದುಡ್ಡು ಎಲ್ಲನ ನನ್ನ ಬುಡ್ಜಿಲ್ದ ಕಿಕ್ಕೊಂಡು ಬೇಕಂದಾಗ ಕೊಡ್ತೀನಿ. ಹಂಗ ನನಗೆ ತಂದು ಕೊಡ್ರಿ ಅವಳಿಗೆ ಹೇಳು. ಸರಿ ಕಣಮ್ಮ, ಆತು. ದುಡ್ಡು ಇಲ್ಲ, ವಾರಕ್ಕೊಂದ್ಸತಿ ಅಣ್ಣಯ್ಯ ನಮಗೆ ಸಂಬಳ ಕೊಡೋದು. ಅದಕ್ಕೇನೆ ಇವಾಗ ದುಡ್ಡಿಲ್ಲ ಇರೋದೆಲ್ಲ ನಮ್ಮ ಮನೆಗೆ ರೇಷನ್ ತಗೊಂಬಂದೇನಿ. ನೆನ್ನೆ ಹೋಗಿ ಸಕ್ಕರೆ ಟೀ ಪುಡಿ ಎಲ್ಲ ತಗೊಂಬಂದೇನಿ. ಇನ್ನೊಂದ್ಸತಿ ಆದಾಗ ಕೊಡ್ತೀನಿ ಹೇಳು. ಎಲ್ಲಿ ಬಂದು ಹೇಳು, ಒಂದು ಲೋಟ ಕಾಪಿನ ಕಾಸ್ಕೊಂಬಂದವಳು ಅಂದರೆ. ಏ ಚಿತ್ರ ಒಂದು ಲೋಟ ಕಾಪಿನ ಕಾಸ್ಕೊಂಬಾರೆ. ಹೇಳ್ತೀನಿ ತಡಿಯಮ್ಮ, ಕಾಸಿಗೆ ಬರ್ತಾಳೆ. ಆಗೋಣ. ಪಾತರ ಅಮ್ಮ ಇನ್ನೂ ಬಂದಿರಂಗೈತೆ. ಡಿಂಪಕಯ್ಯ, ಪ್ರಕಾಶಣಯ್ಯ, ಬರ್ರಿ 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 ಹೋಗ ಬರ್ರಿ. ಯಾವ ಬಂತು ನಿಮ್ಮ ಅಮ್ಮಯ್ಯ? ಭೂದೇವಜ್ಜಿ ಅಲ್ಲೇ ಬಿಟ್ಟು ಎಷ್ಟು ದಿವಸ ಆಗಿತ್ತು ಬಿಟ್ಟೋಗಿ, ಇವಾಗ ಬಂದೈತೆ. ಎಲ್ಲಿ ಹೋಯ್ತು ಇಷ್ಟು ದಿವಸ ಭೂದೇವಜ್ಜಿ? ಅಲ್ಲಿ ನಮ್ಮ ಅಕ್ಕ ಇರೋರ್ಗೆ ಹೋಗಿತ್ತು ಪ್ರಕಾಶ. ನಮ್ಮ ಅಕ್ಕ ಇರೋದಾಗೆ ಅಲ್ಲೇ ಇತ್ತು ನೋಡ್ಕೊಂಡು, ಅವರು ಮನೆ ಕೆಲಸ ಮಾಡ್ಕೊಂಡು ಅಲ್ಲೇ ಇತ್ತು. ಯಾಕಂದ್ರೆ ನನ್ನ ಮದುವೆ ಆಗ್ಲಿಲ್ವಲ್ಲ, ಅದಕ್ಕೆ ಅಲ್ಲೇ ಇತ್ತು. ಬರ್ರಿ, ಯಾಕೆ ಕುಕ್ಕ ಬರ್ರಿ ಡಿಂಪಕಯ್ಯ ಬರ್ರಿ. ನಿನ್ನ ಮದ್ವೆಗಂತೂ ಬರೋಕ್ಕಾಗಲಿಲ್ಲ, ಅದಕ್ಕೇನೆ ನಾನು ಗಿಫ್ಟ್ ತಗೊಂಡು ಬಂದೆ ಕಣಪ್ಪ. ಗಿಫ್ಟ್ ಕೊಟ್ಟು ನಿನ್ನೆ ಹೆಂಡ್ತಿ ನೋಡ್ಕೊಂಡು ಹೋಗೋಣಂತ ಬಂದ್ವಿ. ಬಾ ಪ್ರಕಾಶಣಯ್ಯ, ಬಾ ಕುಕ್ಕ ಬಾ. ಯಾಕೆ ಕುಕ್ಕಳ್ರಿ ಅಲ್ಲಿ ಮಂಚದ ಮೇಲೆ ಕುಕ್ಕಳ್ರಕ್ಕ. ಈಗ ಬಂದಿದ್ಕೆ ನನಗಂತೂ ಬೋಲ್ ಖುಷಿ ಆಗ್ಬಿಡ್ತು. ಇವ್ರು ಯಾಕೆ ಬಂದವರು ಈಗ? ಏಮ ಇವರೆಲ್ಲ ನನ್ನ ಮದುವೆಗೆ ಬರಲಿಲ್ಲ, ಅದಕ್ಕೇನೆ ನನಗೆ ಗಿಫ್ಟ್ ತಗೊಂಬಂದವ್ರಿ. ಚಿತ್ರಾ ಯಾಕಪ್ಪ, ಯಾರ ಬಂದವ್ರಿ? ಬಾ, ಇವರು ನಮ್ಮ ಡಿಂಪಕಯ್ಯನನ್ನು ನಮ್ಮ ಪ್ರಕಾಶಣಯ್ಯ ಅಂತ ಹೇಳಿ. ಇವರು ಮನೆ ಕಟ್ಬೇಕಾದ್ರೆ ನಾನು ನೀರೆಲ್ಲ ಹಾಕಕ್ಕೆ ಹೋಗ್ತಿದ್ದೆ. ಎಲ್ಲನ ಇವರು ನನಗೆ ಪರಿಚಯ ಇದ್ದಾರೆ. ನೆನ್ನೆ ಸಾಮಾನು ತರಕ್ಕೆ ಹೋದಾಗ ಈ ಅಕ್ಕ ಇನ್ನೊಂದು ಸುಸ ಕೊಡಿಸ್ತು ಸಾಮಾನು ಎಲ್ಲನ. 1 kg ಸಕ್ಕರೆ, 1 ಮೈ ಸೊಪ್ಪು, ಟೀ ಪಟ್ನ ಇಂಥವೆಲ್ಲ ನೀವು ಅಕ್ಕ ಇನ್ನೂ ಕೊಡಿಸ್ತು. ಮದ್ವೆಗೆ ಬರಲಿಲ್ಲ ಇವರು, ನಮ್ಮ ಮದ್ವೆಗೆ ಅದಕ್ಕೆ ಬಂದರಿ. ಈಗ ಯಾತ ತಾಂಡು ಹಾಗೆ ಮಾತಾಡ್ಕೊಂಡು ನೀನು ನೋಡೋಗೋಣ ಅಂತೇಳಿ ಬಂದರಿ. ಬಾರಿ ಚಿತ್ರ, ಇವಳೇ ನೋಡಿ ಡಿಂಪಕಯ್ಯ ನನ್ನ ಹೆಂಡ್ತಿ ಚಿತ್ರ. ಇಂಪು ನೀನಾ? ಇವಳು ನಮ್ಮ ಇಂಪು ಕಣ್ರಿ. ಡಿಂಪಕಯ್ಯ ನೀನೇ ಇಲ್ಲಿ? ಹಾಗಳೆ ಇವಳು ನಮ್ಮಿಂಪು. ಇವಳು ಹೌದಲ್ವೇ, ನಿನ್ನ ತಂಗಿ ಇಮ್ಲಾ ಅಲ್ವೇನೆ? ಇಂಪು ಅಂತ ಕರಿತಿದ್ವಿ. ಇಮ್ಲಾ ಇವಳು, ಇಮ್ಲಾ. ಇದೇನಕ್ಕ ಹಿಂಗೆ ಹೇಳ್ತೀಯ ಡಿಂಪಕಯ್ಯ? ನಿನ್ನ ತಂಗಿ ಇವಳು? ನಿಮ್ಮ ಅಕ್ಕ ಏನೇ ಇದು ಡಿಂಪಕಯ್ಯ? ಪಾತಣ್ಣ, ಇವಳು ನನ್ನ ತಂಗಿ ಇಮ್ಲಾ. ಇವಳ ಹೆಸರು ಇಮ್ಲಾ ಅಂತ ಹೇಳಿ, ಚಿತ್ರ ಅಲ್ಲ. ನಾನು ನೋಡಿರ್ಲಿಲ್ಲ. ಅಯ್ಯೋ ದೇವ್ರೆ, ಇವಳು ನನ್ನ ತಂಗಿ. ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ರು, ಎಲ್ಲ ಓಡೋಗಿದ್ದಾಳೆ, ಸಿಕ್ಕೇ ಇಲ್ಲ, ತಲೆ ಕೆಟ್ಟೈತೆ ಅವಳಿಗೆ, ಎಲ್ಗ ಹೋಗಿ ಹೇಳ್ಕಣಮ್ಮ ನಿನ್ನ ತಂಗಿ ತಪ್ಪಿಸ್ಕೊಂಡು ಅಂತ ಹೇಳೋದು. ಇಲ್ಲಿ ಬಂದಿದೀಯಾ? ಯಾಕೆ ಡಿಂಪಕಯ್ಯ, ನಾನು ನನಗೆ ಎಲ್ಲಿ ಬಂದಿದ್ದೆ ಎಂಬುದು ಗೊತ್ತಿರಲಿಲ್ಲ. ನಾನು ಗೊತ್ತಿರಲಿಲ್ಲ. ನಿನಗೆ ಇವಾಗ ನೋಡಿದಾಗಲೇ ನನಗೆ ಗೊತ್ತಾಗ್ತೈತೆ. ಅಪ್ಪ ಅಮ್ಮ ಎಲ್ಲ ಈಗ ನೆನಪಾಗ್ತಾ ಇದ್ದಾರೆ. ನನಗೆ ಏನಾಯ್ತು, ಎಲ್ಲಿ ಬಂದಿದ್ದೆ ಎಂಬುದು ಗೊತ್ತಿರಲಿಲ್ಲ. ನಾನು ಎಲ್ಲೆಲ್ಲ ಹೋಗಿದ್ದೆ. ತಿರ್ಗಾ ರೀತಕಾಯಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ ಮಾಡಿಸಿ ತಲೆನ ಕರ್ಕೊಂಬಂದೈತಿ. ಇವಾಗ ನೆನ್ಪತ್ತು ನಿನ್ನ ನೋಡಿದ್ಮೇಲೆ. ಯಾಕ ಡಿಂಪಕಯ್ಯ, ಈ ನಮ್ಮ ಅಕ್ಕಯ್ಯ ರೀ, ಇವರು ನಮ್ಮ ಅಕ್ಕ ಇದು. ಇಮ್ಲ ನಿನ್ನ ತಂಗಿ ಅಲ್ವೇನೆ? ನಾನವ ನೋಡಿದ್ದೆ ನನ್ನ ಮದುವೆ ಹೊಸಬ್ನಾಗ ನಿನ್ನ ತಂಗಿ ಅಂತ ಹೇಳಿ. ನಿಮ್ಮಪ್ಪರು ದಿನ ಫೋನ್ ಮಾಡೋರು, ತಪ್ಪಿಸ್ಕೊಂಡು ಹೋಗಳೆ ಅಂತ ಹೇಳಿ. ಈಗ ಇಲ್ಲಿ ಬಂದೈತೆ. ನಮ್ಮ ಅಕ್ಕ ಅಂತೂ ದಿನ ಫೋನ್ ಮಾಡೋಳು. ಅಯ್ಯೋ ಎಂಥ ಕೆಲಸ ಆಯ್ತಪ್ಪ, ಇಲ್ಲಿಗೆ ಬಂದವಳೆ. ಹೆಂಗ ಬಿಡು ಡಿಂಪಕಯ್ಯ, ನಿನ್ನ ತಂಗಿ ಆದರೆ ಹೆಂಗ ವಾಸಿ ಆತಗೆ. ಹೆಂಗ ಬಿಡು, ನಿನ್ನ ತಂಗಿ ಅಲ್ಲ. ನಿನ್ನ ತಂಗಿ ಬಿಡಕ್ಕ. ನಿಮ್ಮ ಅಕ್ಕ ಇದು ಚಿತ್ರ ಅಲ್ಲ, ಇವಳು ಯಾರಪ್ಪ ಆತ? ಲಾಟೆ ಮಹಾರಾಜರ ಗಂಗಕಾಯಿ ಶಶಿ ಅಲ್ವೇ ಅಮ್ಮ? ಅದೇ ಗಂಗಕಾಯಿ ಒಬ್ಬನೇ ಮಗಲ್ಲ, ಅವ್ರ ಶಶಿ. ಇದು ಪ್ರಕಾಶಣಯ್ಯ. ಅವಳು ಗಂಗಿ ಸೋಸಿ. ಯಮ್ಮ ಇವಾಗ ನಮ್ಮ ಚಿತ್ರನ ಅವರು ಅಕ್ಕ ತಂಗಿಯರಂತಿ. ನಮ್ಮ ಚಿತ್ರ ತಪ್ಪಿಸ್ಕೊಂಬಂದಿಲ್ಲ ಅನ್ಕೊಳಮ್ಮ. ಅದಕ್ಕೆ 2 ಮಕ್ಕ ಒಂದೇ ಥರ ಇದ್ದಾವೆ. ಇಬ್ಬರು ಅಕ್ಕ ತಂಗಿಯರಾಗಿರೋದ್ಕೇನಿ. ನಾನು ಹಂಗೆ ಅಂದ್ಕೊಂಡೆ, ಅವಳು ಬತ್ತಿದಂಗೆ ನನ್ನ ಶಶಿನ ಅಂದ್ಕೊಂಡು. 2 ಮಕ್ಕ ಒಂದೇ ಥರ ಇದ್ದಾವೆ. ಹೆಂಗ ಬಿಡತ್ತಾಗಿ ಸಿಕ್ತಲ್ಲ, ಹೆಂಗೋ ನಮ್ಮೂರಿಗೆ ಬಂದುಬಿಟ್ಟಿದ್ಯಾ. ಅಕ್ಕ ತಂಗಿಯರು ಎಲ್ಲ ಒಂದೇ ಊರಿಗೆ ಬಂದಂಗೆ ಆಯಿತು.
ಅಯ್ಯೋ ದೇವ್ರೆ ಫಸ್ಟ್ ಇವಾಗ ಫೋನ್ ಮಾಡಿ ಅಕ್ಕಗೆ ವಿಷಯ ಹೇಳ್ಬೇಕು. ಹೇಳು ಅಕ್ಕಗೆ. ಅಪ್ಪಗೂ ಅಮ್ಮಗೂ ಒಲ್ ವಯಸ್ಸಾಗೈತಿ ಇವಾಗ. ಅಲ್ಲಿಗೆ ಊರಿಗೆ ಬರಬೇಕೈತಿ. ಯಾಕೆ ನನಗೆ ಗೊತ್ತಿರಲಿಲ್ಲ ನಿಂದು ಇದೇ ಊರು ಅಂತ ಹೇಳಿ. ಯಾಕಂದ್ರೆ ನಾನು ಯಾವತ್ತೂ ಬಂದಿರಲಿಲ್ವಲ್ಲ ಅದಕ್ಕೆ. ಅಯ್ಯೋ ದೇವ್ರೆ ನನಗೂ ಗೊತ್ತೇ ಇರಲಿಲ್ಲ. ಹೋಗು, ನಾನು ಏನನ್ನು ನೋಡಿದರೆ ಅವತ್ತೇ ಕಂಡು ಹಿಡಿತಿದ್ದೆ. ನಾನು ನೋಡಲಿಲ್ಲ ಎಲ್ಲ ಹಂಗಂಬರು. ಯಾರು ಯಾರು ಅಂತ ನನಗೆ ಗೊತ್ತೇ ಆಗಲಿಲ್ಲ ಹೋಗತ್ಲಾಗೆ. ಅಯ್ಯೋ ದೇವ್ರೆ ಅವತ್ತು ಏನಕ್ಕೂ ಬಂದಲ್ಲಿ ನೋಡಿದೆ ಅಲ್ಗೂ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ಅಯ್ಯೋ ಇದೇನಪ್ಪ ಇದು ಹಿಂಗಾಯ್ತು ಕತೆ ಅನ್ನಂಗೆ ಆಯಿತು. ಲಸ್ಮಕ ಹೇಳೋದು ಹಿಂಗೆ ಬಂದಳ ಕಣಮ್ಮ ಹಿಂಗೆ ಅಂತ ಹೇಳಿ ನಾನು ಸರಿಯಾಗಿ ನೋಡಲಿಲ್ಲ. ಇವತ್ತು ನೋಡು ಹತ್ರದಿಂದ ನೋಡೋದಕ್ಕೆ ಸರಿಯಾಗಿ ಗೊತ್ತಾಯ್ತು. ನನ್ನ ತಂಗಿ ಇಮ್ಲಾ ಅಂತ ಹೇಳಿ ಅಲ್ಲ ಚಿತ್ರ ಎಂಬರ ನನಗೇನು ಗೊತ್ತು. ಚಿತ್ರ ಅಂದರೆ ಯಾರೋ ಬೇರೆ ಅಂತ ಅನ್ಕೊಂಡಿದ್ದೆ. ನನಗೂ ಗೊತ್ತಿರಲಿಲ್ಲ. ಡಿಂಪಕ ಎಂಬರ ಅದಕ್ಕೇನೆ ಮಾರಮ್ಮಕ್ಕಯ್ಯ ನಮ್ಮ ಅಕ್ಕ ಮಾರಮ್ಮ ಅಂತ ನಾನು ಹೇಳ್ತಿದ್ದೆ. ನನಗೆ ಹೆಂಗೆ ಗೊತ್ತು ನಿನ್ನ ಡಿಂಪಕ ಎಂತಾರೆ ಅಂತ ಹೇಳಿ. ಯಾಕೆ ನನಗೆ ಗೊತ್ತಿರಲಿಲ್ಲ. ಹೆಂಗ ಬಿಡತ್ತ ಇಲ್ಲಿಗೆ ಬಂದಿದ್ಯಲ್ಲ ಹೆಂಗತ್ತ ತಲೆ ಬೇರೆ ನಿನಗೆ ಸರಿ ಇರಲಿಲ್ಲ. ಹೆಂಗ ಚೆನ್ನಾಗಿ ಆಗಿದೆಯಾ? ಪಾತಣ್ಣಗೂ ಯಾರು ಇರಲಿಲ್ಲ, ಮದುವೆ ಆಗಿದೆಯಾ? ನಿನಗೂ ಮದುವೆ ಇರಲಿಲ್ಲ, ಪಾತಣ್ಣಗೂ ಮದುವೆ ಆಗಿರಲಿಲ್ಲ. ಅದೇವ್ರೇ ನಿಮ್ಮಿಬ್ರು ಖಾಲಿ ಆಗ್ತಂಗಾಗೈತಿ. ಅದಕ್ಕೆ ಮತ್ತೆ ಇಂಥರ್ಗಿಂಥರು ಇದ್ದೇ ಇರ್ತಾರೆ ಅಂತ ಹೇಳಿ ದೇವ್ರು ಸೃಷ್ಟಿ ಮಾಡಿರ್ತಾನೆ ಎಂಬುದು. ಜೋಡಿನ ಆದರೆ ದೇವರು ಮ್ಯಾಲಿಂದನೇ ಜೋಡಿ ಮಾಡಿ ಕಳಿಸಿರ್ತಾನೆ. ನೋಡು ಎಲ್ಲಿಂದನ ದಿಂಪು ನಿನ್ನ ತಂಗಿ ಬಂದು ಯಾಲಿಯೋ ಎಷ್ಟು ದಿವಸ ಆಯ್ತು ಹೋಗಿ. ಅಲ್ಲಿ 2 ವರ್ಷ ಆಗೈತೆ. ಎಲ್ಗ ಹೋಗಿ ಅವಳಿಮ್ಲ ತಲೆ ಕೆಡಿಸ್ಕೊಂಡು ಅಂತ ಹೇಳೋರು. ಫೋನ್ ಮಾಡಿ ನಮ್ಮೂರಾಗೆಲ್ಲ ಹಿಂಗೆ ಅಂಬರು. ನನಗೇನು ಗೊತ್ತು ಇಲ್ಲಿ ಬಂದವಳೆ ಅಂತ ಹೇಳಿ. ಇವಾಗ ಏನಾರ ಫೋನ್ ಮಾಡಿ ಇಲ್ಲೇ ಇದ್ದಾಳೆ ನಮ್ಮ ಇಮ್ಲ ಮದುವೆ ಆಗಿದ್ದಾಳೆ ಇಲ್ಲೇನೆ ಅಂತ ಹೇಳಿರಿ ಎಲ್ಲ ಬೋಲ್ ಖುಷಿ ಪಡ್ತಾರೆ. ಹೆಂಗೆ ಬಿಡಕತ್ತಾಗ ನಿನ್ನ ತಂಗಿನೂ ನೀನು ಇಲ್ಲೇ ಇರ್ತಿರಲ್ಲ ಇಬ್ಬರಳು ಯಾಕ ತಂಗಿ. ನಾನು ಯಾರು ಇಲ್ಲ ಪಾಪ ಇವಳಿಗೆ ಅಂತ ನಾನು ಅಂದ್ಕೊಂಡಿದ್ದೆ. ಹೆಂಗತ್ತ ಬಿಡತ್ತ ನಿನ್ನ ತಂಗಿ ಇವಳು ಕಣ್ಪಾತ. ಇವರು 3 ಅಕ್ಕ ತಂಗಿಯರು ರೊಕ್ಕ ಒಂದೈತೆ. ಇವು ಈ ಅಮ್ಮಂದು ಇವ್ರ ತಂಗಿದು. ಅವಾಗ ತಲೆ ಸರಿಲ್ಲ ಅಂತೇಳಿ ಎಲ್ಗ ಹೋಗಿತ್ತು. ಅವಾಗ ಹೆಂಗ ಇಲ್ಲಿ ಬಂದೈತಿ ಎಲ್ಲ ಏನು ಹುಡ್ಕೊಂಬರ್ಬೇಕು ಅಂತ ಹುಡ್ಕೊಂಬಂದೇನಮ್ಮ. ನನಗೆ ಗೊತ್ತಿಲ್ಲ ಎಲ್ಲಿಗೆ ಬಂದೈನಿ ಏನು ಯಾಕೆ ಅಂತ ಯಾತು ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗ್ತೈತಿ. ಮಾತ್ರ ನುಂಗ್ತೀನ ಅವಾಗ ಕರೀತಕ ಮಾತ್ರೆ ಕೊಡ್ಸೈತೆ. ಮಾತ್ರ ನುಂಗ್ದಂಗೆ ಸ್ವಲ್ಪ ಗೊತ್ತಾಗ್ತೈತಿ. ಮಾತ್ರ ನುಂಗ್ಲಿಲ್ಲ ಅಂದ್ರೆ ಗೊತ್ತಾಗಲ್ಲ. ಒಂಥರ ತಲೆ ಎಲ್ಲ ಇದ್ದಂಗೆ ಆಗುತ್ತೆ. ಅಯ್ಯೋ ದೇವ್ರೆ ಇವಳಿಗೆ ಜಾಸ್ತಿ ಪಾತಣ್ಣ ಹಾಡು ಹೇಳೋದು ಹುಚ್ಚಿತ್ತು. ಹಾಡು ಹೇಳ್ಬೇಕು ಅಂತೇಳಿ ಹಾಡು ಹೇಳೋದು ಹೇಳಿ ಒಂಥರ ಯಾಕೆ ತಲೆ ಕೆಡಿಸ್ಕೊಂಡು ಹಂಗಾಗೈತೆ ಕಣಮ್ಮ. ಊರಾಗೆಲ್ಲ ಹಾಡು ಹೇಳ್ಕೊಂಡು ಓಡಾಡ್ತಾಳೆ ಅಂತ ಹೇಳಿ ಅಪ್ಪನೂ ಹೇಳೋದು ಅಕ್ಕ ಯಾರೆಲ್ಲ ಹೇಳೋರು. ಆದರೆ ನಾನು ನಂಬಲ್ಲ. ಅದು ಹೆಂಗೆ ಹಾಡು ಹೇಳ್ಕೊಂಡಿದ್ದು ಮಾಡ್ತಾಳಪ್ಪ ಅಂತ. ಆಮೇಲೆ ಹಿಂಗೆ ಹೋಗಿ ಹೇಳ್ಕಣಮ್ಮ ಅಂದಾಗ ಬೇಜಾರಾತು. ಯಾಕೆ ನಿಮ್ಮ ಮನೆ ಎಲ್ಲಿರೋದು? ಇಲ್ಲಿ ನಾವಿಲ್ಲಿ ಮನೆ ಕಟ್ಸಿದ್ದೀವಿ, ಹೊಸ ಮನೆ. ಇನ್ನೂ ಗೃಹ ಪ್ರವೇಶ ಮಾಡಿಲ್ಲ. ಇನ್ನು ಇವಾಗ ಆಷಾಢ ಅಂತ ಹೇಳಿ ಸ್ವಲ್ಪ ಸಾಲ ಬೇರೆ ಇತ್ತಾ, ಸಾಲ ಎಲ್ಲ ತೀರಿಸ್ಕೊಂಡ್ವಿ. ಸಾಲ ತೀರಿಸ್ಕೊಂಡು ಎಲ್ಲನ ಇವಾಗ ಶ್ರಾವಣಕ್ಕೆ ಹೋಗೋಣ ಚೆನ್ನಾಗೈತಿ ಅಂತ ಹೇಳಿ ವರಲಕ್ಷ್ಮಿ ಹಬ್ಬದ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೃಹ ಪ್ರವೇಶನ. ಯಾಕಂದರೆ ಆಷಾಢ ನಮ್ಮ ಹೆಸ್ರು ಬಲಕ್ಕೆ ಯಾವನು ದಿನ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ರಾಜಯೋಗ ಇದ್ದಾಗ ಇಳ್ಕೋಬೇಕಂತೆ, ಗೃಹ ಪ್ರವೇಶ ಮಾಡಬೇಕಂತೆ. ಅದಕ್ಕೇ ನಾನು ಇಳ್ಕೊಂಡಿಲ್ಲ ಕಣಮ್ಮ. ಇನ್ನೊಂದು 2 ದಿವಸ ಬಿಟ್ಟು ಇಳ್ಕೊಂಬನಂತ ಬಾ ಹೋಗೋಣ ಅಂತ ತಕ ಗಿಫ್ಟು. ಅಯ್ಯ ದೇವ್ರೆ ನಾನು ಇಲ್ಲಿ ಬರಬೇಕಾಗಿತ್ತು ಪಾತಣ್ಣ ನೆಂಟಿ ನೋಡಕ್ಕಂತ ಹೇಳಿ ನೀನು ನನಗೆ ಸಿಗಬೇಕಾಗಿತ್ತು. ನೋಡು ಎಂಥ ದೇವ್ರಮ್ಮ ಹೆಂಗೆ ಮಾಡ್ಬಿಟ್ಟ. ನಾನು ಹೇಳಿ ಹೋಗೋಣ ನೋಡ್ಕೊಂಬರೋಣ ಅಂತ ಹೇಳಿದ್ಕೆ ಬಂತು ನಿಮ್ಮ ಮಾಮನೂ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಪ್ಪ ಇರು ನಿಮ್ಮ ಇಮ್ಲಾ ಎಲ್ಗ ಹೋಗಿ ಹೇಳ್ಕಣಮ್ಮ ನಿನ್ನ ತಂಗಿ ಅಂತ ಹೇಳೋರು. ಇವಳು ನನ್ನ ತಂಗಿ ಇಮ್ಲಾ ಅಂತ ಹೇಳಿ ಇಲ್ಲಿ ಎಲ್ಲ ಚಿತ್ರ ಅಂತ ಹೇಳಿ ಕರೀತಾರೆ. ಇವಾಗ ಪಾತಣ್ಣ ಇಕ್ಕಿರೋದು ಚಿತ್ರ ಅಂತಲೇನೆ. ಇವಳ ಹೆಸರು ಇಮ್ಲಾ ಅಂತ ಹೇಳಿ. ಇವಳು ನನ್ನ ತಂಗಿ ತಪ್ಪಿಸ್ಕೊಂಡು ಬಂದವಳು. ತಲೆ ಸರಿ ಇರಲಿಲ್ಲ, ಅದಕ್ಕೆ ನಮ್ಮ ಮದುವೆ ಇರಲಿಲ್ಲ ಏನಿಲ್ಲ. ಇವಾಗ ನೋಡಿ ಹಂಗಾನ ಇಲ್ಲಿಗೆ ಬಂದಂಗಾತು. ಅಕ್ಕ ತಂಗಿಯರು ಒಂದೇ ಊರಾಗೆ ಇದ್ದಂಗಾತು. ನನಗಂತೂ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಅಲ್ಲಿ 2 ವರ್ಷ ಆಯ್ತು ಅವಳು ಮನೆ ಬಿಟ್ಟು ಬಂದು. ತಲೆ ಕೆಟ್ಟೈತೆ ಅಂತ ಹೇಳಿ ನಮ್ಮ ಮನೆಗೂ ಸುಮ್ಮನಾಗಿದ್ರು. ಯಾಕೆ ತಲೆ ಲೂಸ್ ಆಗೈತೆ ಅವಳಿಗೆ, ತಲೆ ಸರಿ ಇಲ್ಲ ಅಂತ ಹೇಳಿ ಸುಮ್ಮನಾಗಿದ್ರು. ಇವಾಗ ಹೆಂಗಾಗ್ತಾ ನಾನು ನೋಡಿದ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಆಗ್ಯವಳೆ. ನಾವು ಇಮ್ಲಾ ಇಂಪು ಅಂತ ಕರಿತಿದ್ವಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.